ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಪವಾಡಪ್ಪ ಚೌಡಕಿ ಹೇಳಿಕೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಟಾಟಾ ಟ್ರಸ್ಟ್ ವತಿಯಿಂದ 3 ರಿಂದ 5ನೇ ತರಗತಿಯ ಮಕ್ಕಳಿಗೆ ಉತ್ತಮ ಶಿಕ್ಷಣಕ್ಕಾಗಿ ಕಲಿಕೆಯನ್ನು ಕಲಿಸುವಂತಹದ್ದು ಅತ್ಯಂತ ಶ್ಲಾಘನೀಯವಾಗಿದೆ. ಆದರೆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಂದೆ ತಾಯಿಗಳು ಮಕ್ಕಳನ್ನ ತಪ್ಪದೇ ಪ್ರತಿನಿತ್ಯ ಶಾಲೆಗೆ ಕಳಿಸಬೇಕು ಎಂದು ಸರ್ಕಾರಿ ಬಾಲಕಿಯರ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಪವಾಡಪ್ಪ ಚೌಡಕಿ ಹೇಳಿದರು. ಇಲ್ಲಿನ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಟಾಟಾ ಟ್ರಸ್ಟ್ ವತಿಯಿಂದ 3 ರಿಂದ 5ನೇ ತರಗತಿಯ ಹಿಂದುಳಿದ ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್, ಗಣಿತ ವಿಷಯಗಳಿಗೆ ತರಬೇತಿ ಕೇಂದ್ರ ಪ್ರಾರಂಭ ಕುರಿತು ಪಾಲಕರ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹೆಣ್ಣು ಮತ್ತು ಗಂಡು ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರಬೇಕು ಎಂದರೆ ಶಾಲೆಯಲ್ಲಿ ಶಿಕ್ಷಕರು ಹೇಳಿದ ಪಾಠವನ್ನ ಮಕ್ಕಳು ಸರಿಯಾಗಿ ಕಲಿಯಬೇಕು ಹಾಗೂ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಪ್ರತಿನಿತ್ಯ ಮನೆಯಲ್ಲಿ ಅಭ್ಯಾಸ ಮಾಡಿಸಬೇಕು. ಅಂದಾಗ ಮಾತ್ರ ಮಕ್ಕಳಿಗೆ ಮುಂದಿನ ಶಿಕ್ಷಣಕ್ಕಾಗಿ ಉತ್ತಮ ಶಿಕ್ಷಣ ಕಲಿಯಲು ಶುಭವಾಗುತ್ತದೆ. ಅದರಂತೆ ಶಾಲೆಯಿಂದ ಮಕ್ಕಳು ಮನೆಗೆ ಬಂದ ತಕ್ಷಣ ತಂದೆ ತಾಯಿಗಳು ತಮ್ಮ ಮಕ್ಕಳ ಕಲಿಕೆಯ ಬಗ್ಗೆ ಜಾಗೃತಿ ವಹಿಸಬೇಕು. ನಮ್ಮ ಮಗ ಮತ್ತು ಮಗಳು ಶಾಲೆಯಲ್ಲಿ ಇವತ್ತು ಏನು ಓದಿದ್ದಾಳೆ, ಏನು ಕಲಿತು ಬಂದಿದ್ದಾಳೆ ಮತ್ತು ಕಲಿಯುತ್ತಿದ್ದಾಳೆ ಎನ್ನುವುದನ್ನು ನಾವು ಮಕ್ಕಳಿಗೆ ಕೇಳಬೇಕು ಮತ್ತು ಮನವರಿಕೆ ಮಾಡಿಕೊಳ್ಳಬೇಕು. ಮಕ್ಕಳ ಬಗ್ಗೆ ತಂದೆ ತಾಯಿಗಳು ಕಾಳಜಿ ವಹಿಸಬೇಕು. ಬರೀ ಪಾಠ ಕಲಿಸುವಂತಹ ಶಿಕ್ಷಕರ ಮೇಲೆ ಜವಾಬ್ದಾರಿ ಬಿಟ್ರೆ ಅಲ್ಲ. ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕು, ಸರ್ಕಾರಿ ಶಾಲೆಯಲ್ಲಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು. ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಕಲಿತು ಉಜ್ವಲ ಭವಿಷ್ಯವನ್ನ ಕಂಡುಕೊಂಡಿದ್ದಾರೆ. ಈ ಒಂದು ಭವಿಷ್ಯದಲ್ಲಿ ಖಾಸಗಿ ಶಾಲೆಗಳೇ ಬೇಡ. ಅದಕ್ಕಾಗಿ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣ ಕಲಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಸದಸ್ಯರಾದ ಸುರೇಶ ಕೌದಿ, ಮಲ್ಲಪ್ಪ ಕಂಚಿ, ಗುರುರಾಜ ಆಗೋಳಿ, ರಾಮಣ್ಣ ಬೋವಿ, ಶಾಲಾ ಮುಖ್ಯೋಪಾಧ್ಯಾಯರಾದ ಸಿದ್ದರಾಮಪ್ಪ ಅಮರಾವತಿ, ಟಾಟಾ ಟ್ರಸ್ಟ್ ತರಬೇತಿ ಶಿಕ್ಷಣ ಸಂಯೋಜಕ ವೀರೇಶ್ ಹಂಚನಾಳ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮ್ಯಾಥ್ಸ್ ಅಲ್ಲಿ ಹಿಂದಿದೆಯೇ, ಕನ್ನಡದಲ್ಲಿ ಹಿಂದಿದೆ ಅಥವಾ ಅವರಿಗೆ ಅಕ್ಷರಗಳನ್ನ ಗೊತ್ತಿರಲ್ಲ ಅಂತ ನೋಡ್ಕೊಂಡು ನಾವು ಅವ್ರಿಗೆ ಒಂದು ಕ್ಲಾಸ್ ತರ ಅವ್ರಿಗೆ ಟ್ಯೂಷನ್ ತರ ಮಾಡ್ಕೊಡ್ತೀವಿ. ಈಗ ನಾವು ಯಾವುದೇ ಪೇರೆಂಟ್ಸ್ ಕಡೆ ಆಗಲಿ ಯಾವುದೂ ಕೂಡ ದುಡ್ಡು ಅಥವಾ ಆ ಥರದ್ದು ಇರಲ್ಲ, ಬಟ್ ಟೋಟಲ್ ಆಗಿ ಫ್ರೀ ಇರುತ್ತೆ. ಆಮೇಲೆ ನಿಮ್ಮ ಮಕ್ಕಳಿಗೆ ಶಿಕ್ಷಣದ ಇಷ್ಟೆಲ್ಲ ರೊಕ್ಕ ಹಾಕೊಂಡು ಮಾಡ್ತಿರೋದು ಅಂತಂದ್ರೆ ಕೆಲವೊಂದು ಮಗುವಿನ ಅವ್ರು ಯಾಕೆ ಇಷ್ಟೆಲ್ಲ ಮಾಡಿದಾರೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ. ನಮ್ಮ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಯಾರು, ಇಂಜಿನಿಯರ್, ಡಾಕ್ಟರ್ ಮಕ್ಕಳು ಯಾರು ಬರೋದಿಲ್ಲ. ನಮ್ಮ ಶಾಲೆಗೆ ಬರೋರು ಏನಂತಂದ್ರೆ ಕೂಲಿ ಮಾಡೋರು, ಒಕ್ಕಲ್ತನ ಮಾಡೋರು, ಇನ್ನು ಬೇರೆ ಬೇರೆ ವೃತ್ತಿ ಮಾಡೋರ್ತಕ್ಕಂಥ ಲೋ ಪಾವರ್ಟಿ ಇರ್ತಕ್ಕಂಥ ಮಕ್ಕಳೇ ನಮ್ಮ ಸರ್ಕಾರಿ ಶಾಲೆಗೆ ಬರೋದು. ಅಂತ ಮಕ್ಕಳಿಗೆ ಏನಾದ್ರು ಒಂದು ಅನುಕೂಲ ಆಗಬೇಕು. ಯಾಕಂದ್ರೆ ಯಾವುದೇ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಅವ್ರಿಗೆ ಏನ್ ಮಾಡ್ತೀವಿ ಅದರ ಒಂದು, ಯಾಕಂದ್ರೆ ನಮ್ಗೆ ಶಕ್ತಿ ಇರಲ್ಲ. ಫಸ್ಟ್ ನಮ್ಗೆಲ್ಲೋ ಟ್ಯೂಷನ್ ಕೊಟ್ಟು ನವೋದಯ ಕೋಚಿಂಗ್ ಕಳಿಸಿನ, ಸೈನ್ಸ್ ಕಳಿಸಿನ ಅನ್ನೋದೇ ನಮ್ಮಷ್ಟು ದುಡ್ಡಿರಲ್ಲ. ಅದಕ್ಕೆ ನಮ್ಮ ಮಕ್ಕಳಿಗೆ ಯಾವುದು ಕೂಡ ಪ್ರೈವೇಟ್ ಮಕ್ಕಳಿಗೆ ಯಾವುದು ಸರ್ಕಾರಿ ಮಕ್ಕಳು ಈ ಬೀಳುವುದರ ಉದ್ದೇಶದಿಂದ ಏನ್ ಮಾಡ್ತೀವಿ ಅಂದ್ರೆ ಆ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೂ ಕೂಡ 9 ತಿಂಗಳು ಬೇಕಾದಂತಹ ಆ ಕಲಿಕೆಗೆ ಸಂಬಂಧಪಟ್ಟಾಗೆ, ಅಂದ್ರೆ ನಾವೇನು ಕಲಿಕಾಚರಣೆ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ಬೇಕಾದಂತಹ ಮಟೀರಿಯಲ್ ಕೂಡ ಮಕ್ಕಳಿಗೆ ನಾಳೆ ಕೊಡ್ತೀವಿ. ನೋಟ್ ಬುಕ್, ಆಮೇಲೆ ಅವರಿಗೆ ಪ್ರತಿಯೊಂದು ವರ್ಕ್ ಬುಕ್ ಕೂಡ ಈ ತರ ವರ್ಕ್ ಬುಕ್ ಇದೆ. ನಮ್ಗೆ ಈ ವರ್ಕ್ ಬುಕ್ 1, 2, 3, 4 ಅಂತ 4 ವರ್ಕ್ ಬುಕ್ ಇದೆ. ಆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ 9 ತಿಂಗಳಲ್ಲಿ ಈ 4 ವರ್ಕ್ ಬುಕ್ ಅನ್ನ ಕಂಪ್ಲೀಟ್ ಆಗಿ ಮಾಡ್ತಾರೆ. ಇದರಲ್ಲಿ ಆಕ್ಟಿವಿಟಿ ಬೇಸ್ಡ್ ಇದು ಒಂದು ವರ್ಕ್ ಬುಕ್ ಇರುತ್ತೆ. ಆಮೇಲೆ ಇದನ್ನ ನಾವು ಡಿಸೈನ್ ಮಾಡೋದು ನಾವಲ್ಲ, ಕಲಿಕೆ ಕಾಕಲ್ಲ, ನಮ್ಮ DSRT ಅವರು ಇದನ್ನ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಪಠ್ಯ ಪುಸ್ತಕ ರಚನಾ ಇದೆ ಬೆಂಗಳೂರಲ್ಲಿ, ಅವರು ಇದನ್ನ ಡಿಸೈನ್ ಮಾಡಿ ಆ ಮಕ್ಕಳಿಗೆ ಈ ಪುಸ್ತಕಗಳನ್ನು ಕೊಟ್ಟು ಆ ಮಗು ಇದರಲ್ಲಿ 9 ತಿಂಗಳ ಬರೆಯುತ್ತೆ. ಅದ್ರ ಜೊತೆಗೆ ಏನೇನು ಹೋಮ್ವರ್ಕ್ ಇರುತ್ತೆ ಅದೆಲ್ಲ ಕೂಡ ನೋಡ್ಬಿಟ್ಟಲ್ಲಿ ಈ ಎಲ್ಲಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವ್ರು ಯಾರಾದ್ರೂ ಬೇಕು. ಯಾಕಂದ್ರೆ ಶಾಲೆಯಲ್ಲಿ ಶಿಕ್ಷಕರಿಗೆ ನೋಡ್ತೀವಿ, ಶಿಕ್ಷಕರಿಗೆ ಸಾಕಷ್ಟು ಕೆಲಸ ಇದೆ. ಈಗಾಗಲೇ ಅದರಲ್ಲಿ ಈ ವರ್ಷ LKG ಕೂಡ ಚಾಲು ಆಗಿದೆ, ಅದರದ್ದು ಇದೆ. ಹಾಗಾಗಿ ನಾವು 50 ಶಾಲೆಗಳಲ್ಲಿ ಏನ್ ಮಾಡ್ತೀವಿ, 50 ಶಾಲೆಗಳು ಕೂಡ ಈ ತರ ಶಾಲಾ ಅಂತ ಹೇಳಿದ್ದಾರೆ. ಇದನ್ನು ನಾವು ಕಲಿಕೆ ಸಂಸ್ಥೆಯಿಂದ ತಗೊಂಡು ಅವರಿಗೆ ನಾವು ಈ ಒಂದು ಕೆಲಸವನ್ನ ಮಾಡ್ತಾರೆ. ಕಲಿಕಾ ಚೇತನ ಕಾರ್ಯಕ್ರಮವನ್ನು ಇವರು ನಡೆಸ್ತಾರೆ. ಅದರೊಟ್ಟಿಗೆ ನಾವು ಏನ್ ಮಾಡಿದ್ವಿ, ಈಗ ಒಂದು ವಾಲ್ ಪೇಂಟಿಂಗ್ ಆಗಿದೆ. ನಾವು ಲೈಬ್ರರಿ ಒಂದು 50 ಶಾಲೆಗಳಲ್ಲಿ ಬರೀ ಕಲಿಕಾ ಚೇತನ ಅಷ್ಟೇ ಅಲ್ಲದೆ ಉತ್ತಮವಾದಂತಹ ಗ್ರಂಥಾಲಯ ಇರುತ್ತೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂತಹ ಗ್ರಂಥಾಲಯ ಇರುತ್ತೆ. ಯಾಕಂದ್ರೆ ಮಕ್ಕಳಿಗೆ ನಾವೆಲ್ಲ ಓದೋದು ಕಡಿಮೆ ಆಗಿದೆ. ಓದಿಸ್ಬೇಕು. ಯಾಕೆಂದ್ರೆ ನಾವೆಲ್ಲ ಯಾರು ಓದ್ತೀವಿ, ಈಗ ಯಾರು ಓದೋಲ್ಲ, ಎಲ್ಲ ಮೊಬೈಲಲ್ಲಿ ನ್ಯೂಸ್ ನೋಡ್ತೀವಿ, ಪೇಪರ್ ಓದೋದೇ ಇಲ್ಲ. ಈಗ ಆ ಒಂದು ಓದುವ ಅಭ್ಯಾಸವನ್ನ ಅಭಿವೃದ್ಧಿಪಡಿಸಬೇಕಂತ ಇಲಾಖೆ ಅಂದ್ರೆ 50 ಶಾಲೆಗಳಲ್ಲಿ ಈ ತರ ಒಂದು ಕ್ಲಾಸಿಂಗ್ ತಗೊಂಡು ಅದಕ್ಕೆ ವಾಲ್ ಪೇಂಟಿಂಗ್ ಮಾಡಿ ಆಮೇಲೆ ಮಕ್ಕಳ ಲೆವೆಲ್ಗೆ ಆ ಮಗು ಅಂದ್ರೆ ನಮ್ದು 4ನೇ ತರಗತಿಯಿಂದ 8ನೇ ತರಗತಿ ಮಟ್ಟ ಮಕ್ಕಳಿಗೆ ಎಂಥ ಪುಸ್ತಕಗಳು ಬೇಕು ಅಂತ ಪುಸ್ತಕಗಳನ್ನು ಮಾತ್ರ ಅದು ಏಕತ್ವ ಮತ್ತು ಸಾಹಿತ್ಯಗಳ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡು ಹೊರಗಡೆ ಏನ್ ಮಾಡಿದ್ರೆ ಎಲ್ಲಾ ಶಾಲೆಗಳು ಕೂಡ ಒಂದು 70 ಮತ್ತೆ ಈ ವರ್ಷ ಪುಸ್ತಕಗಳು ಬರುತ್ತೆ. ಇದ್ರ ಒಟ್ಟಿಗೆ ನಾವು SDM ಕೆಲಸ ಮಾಡ್ತಾ ಇದೀವಿ. ಆಮೇಲೆ ಒಂದು ಈ
ಈ ಶಾಲೆಯಲ್ಲಿ ಒಂದು ಮಾಡೆಲ್ ಲೈಬ್ರರಿ ಮಾಡಿದ್ವಿ, ಅದಕ್ಕೆ ಇನ್ನೊಂದು ಮಾಡೆಲ್ ನಲಿಕಲಿ ಸೆಂಟರ್ ಕೂಡ ಮಾಡ್ತಾ ಇದೀವಿ, ಒಂದು ಉತ್ತಮವಾದ ನಲಿಕಲಿ ಸೆಂಟರ್ ಕೂಡ ಮಾಡ್ತಾ ಇದೀವಿ. ಇಷ್ಟು ಕಲಿಕೆ ಕಾಟಾಟದಿಂದ ಮಾಡ್ತಾ ಇದೀವಿ. ನಮಗೆ ಈ ಶಾಲೆಯಲ್ಲಿ ಏನಂದ್ರೆ ಎಲ್ಲರಿಗೂ ಸಪೋರ್ಟ್ ಆಗಿ ನಮಗೆ CMC ಆಗಿರ್ಬೋದು ಮತ್ತೆ ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕರು ಕೂಡ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಂದ್ರೆ ಈ 25 ಮಕ್ಕಳನ್ನ ತಗೊಂಡಿದ್ದ ಕಾರಣ ಮತ್ತೆ ನಿಮಗೆ ಪಾಲಕರಿಗೆ ಕಳಿಸೋದು ಕಾರಣ ಏನಂತಂದ್ರೆ ನಮಗೆ ನಿಮ್ಮ ಮಕ್ಕಳನ್ನ ಯಾವತ್ತೂ ಕ್ಲಾಸಿಂದ ಬಿಡಿಸ್ಬೇಕು. 4:30 6:30 ಗಂಟೆ ಆ ಮಕ್ಕಳು ಇಲ್ಲಿ ಇರ್ತಾರೆ, ಅದಕ್ಕೆ ನಿಮ್ಗೆ ಒಪ್ಪಿಗೆ ಬೇಕು. ಆಮೇಲೆ ನಿಮ್ಗೆ ಯಾಕಂದ್ರೆ ಯಾವುದೇ ಮಗು 4:30 ನಂತರ ಬಂದಿಲ್ಲ, ನನಗೂ ಎಲ್ಲೋ ಹೋಗಬೇಕಂತ ನಿಮ್ಗೆ ಆಗಬಾರ್ದು ಅಂತ ಸಂಬಂಧ ನಾನು ಅದಕ್ಕೆ ಎಲ್ಲ ಪಾಲಕರು 25 ಪಾಲಕರು ಬರಬೇಕು ಅಂತ ನಮ್ಮ ಅಭಿಪ್ರಾಯ ಇತ್ತು. ಅದಕ್ಕೆ ಪಾಲಕರು ಕರ್ಕೊಂಡು ನಿಮ್ಮ ಒಂದು ಒಪ್ಪಿಗೆ ಇದೆ ಅಂತಂದ್ರೆ ಆ ಒಂದು ಮಗು ಇಲ್ಲಿ ಇರ್ತಾನೆ. ಇಲ್ಲ ನಮ್ಮ ಒಪ್ಪಿಗೆ ಇಲ್ಲ ಅಥವಾ ಬೇರೆ ಕಡೆ ಹಾಕ್ತೀವಿ ನಮ್ಗೇನಾದ್ರು ಇರ್ತಂದ್ರೆ ಬೇರೆ ಕಡೆ ಹಾಕ್ತೀವಿ. ಏನಂದ್ರೆ ಇಲ್ಲಿ ನಾವು 9 ತಿಂಗಳ ಮಗು ತಗೊಂಡಿದೀವಿ ಅಂತಂದ್ರೆ ಕಂಪ್ಲೀಟ್ ಆಗಿ ಆ ಮಗುವಿಂದು ಎಕ್ಸಾಮ್ ಮಾಡಿದೀವಿ. ಫಸ್ಟ್ ತಗೋಬೇಕಾದ್ರೆ ಎಕ್ಸಾಮ್ ಮಾಡಿದೀವಿ. ಮತ್ತೆ ಅವ್ರ ಏನ್ ಕಲ್ತಿದ್ದಾರೆ, ಎಷ್ಟು ಕಲ್ತಿದ್ದಾರೆ ಅನ್ನೋದನ್ನ ಮಿಡ್ಲೈನ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ಎಂಡ್ಲೈನ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಕಡೆಗೆ 9 ತಿಂಗಳಾದ್ಮೇಲೆ ಆ ಮಗು ಒಂದು ಹಿಂಗಿದ್ದ ಈಗ ನಿಂತಾದ ಅನ್ನೋದನ್ನ ನಾವು ರಿಪೋರ್ಟ್ ಅಂತ ನಾವು ಇಲಾಖೆ ಕೊಡ್ತೀವಿ. ಅದನ್ನ ಮಾಡ್ಬೇಕು ಅಂತಂದ್ರೆ ಈ ಮಗು 1 ತಿಂಗಳ ಬಂದೈತಿ, ಇನ್ನೊಂದು ತಿಂಗಳು ಬಿಟ್ಟು ಅಂತಂದ್ರೆ ಅವಾಗ ನಾವು ಕಲಿಕೆ ಕುಂಠಿತವಾಗಲ್ಲ. ಗ್ಯಾಪ್ ಆಯ್ತು ಅಂದ್ರೆ ಇಂಟ್ರೆಸ್ಟ್ ತಗೊಳಂಗಿಲ್ಲ ಮಗು. ಅದಕ್ಕೆ ಆ ಮಕ್ಕಳು ಪ್ರತಿ ದಿನ ತಪ್ಪದೇ ಕಳಿಸ್ಕೊಡಿ ಅದರೊಟ್ಟಿಗೆ. ಯಾಕಂದ್ರೆ ಮಗು ಶಾಲೆಗೆ ಬರ್ಬೇಕು ಅಂತಂದ್ರೆ ಶಾಲೆಯಲ್ಲಿ ಎಷ್ಟು ಕಲಿಕೆ ರತನ್ ಟಾಟಾ ಅವರು ಹೇಳಿದ್ರು ಅನ್ಕೊಂಡು ಎಲ್ಲರೂ. ರತನ್ ಟಾಟಾ ಅವರ ಇದು ನಮ್ಗೆಲ್ಲ ಗೊತ್ತಿದೆ. ರತನ್ ಟಾಟಾ ಅವ್ರ ಬಗ್ಗೆ ಹೇಳೋದಾದ್ರೆ ಇವತ್ತು ನಾವು ನೋಡ್ತಕ್ಕಂಥ ಪ್ರತಿಯೊಂದು ವಸ್ತುವಿನಲ್ಲಿ ಕೂಡ ರತನ್ ಟಾಟಾ ಇದೆ. ನಮ್ಮ ಗಾಡಿ ಮೇಲೆ ಕೂಡ ಟಾಟಾ ಅಂತ ಇದೆ, ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಟಾಟಾ ಉತ್ಪನ್ನ ಬಳಸ್ತಾರೆ ನಾವೆಲ್ಲರೂ. ಆಮೇಲೆ ಸೈಟ್ ಕೂಡ ರತನ್ ಟಾಟಾ ಅವರಿಗೆ ಸಾಕಷ್ಟು ಬಿಸ್ನೆಸ್ ಇದೆ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು NGOಗಳು ಕೆಲಸ ಮಾಡ್ತಾ ಇದೆ. ಟೋಟಲ್ ಕರ್ನಾಟಕದಲ್ಲಿ ಸುಮಾರು 2,000 ರಿಂದ 3,000 NGO ಸಂಘ ಸಂಸ್ಥೆಗಳು ಇಲಾಖೆ ಒಟ್ಟಿಗೆ ಕೆಲಸ ಮಾಡ್ತಾ ಇದೆ. ಆದ್ರೆ ಎಲ್ಲಾ ಸಂಘ ಸಂಸ್ಥೆಗಳು ಏನಂತಂದ್ರೆ ಎಲ್ಲರಿಗೂ CSR ಫಂಡ್ ಇರುತ್ತೆ, ಬೇರೆ ಬೇರೆ ಫಾರೆನ್ ದುಡ್ಡು ಬರುತ್ತೆ, ಅವರು ಟ್ಯಾಕ್ಸ್ ಕಂಟ್ರಿಬ್ಯೂಷನ್ ಏನು ಮಾಡ್ತಾರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು ರತನ್ ಟಾಟಾ ಅವರು ಏನಂದ್ರೆ ರತನ್ ಟಾಟಾ ಅವರು ಯಾವುದೇ ರೀತಿ ಫಂಡ್ ತಗೊಳ್ಳಲ್ಲ. ರತನ್ ಟಾಟಾ ಅವರು ಏನ್ ಬಿಸ್ನೆಸ್ ಇದೆಯಲ್ಲ ಆ ಬಿಸ್ನೆಸ್ ಅಲ್ಲಿ ಅವ್ರಿಗೆ ಲಾಭ ಅಂತ ಏನ್ ಬರುತ್ತಲ್ಲಿ ಆ ಬಂದಂತ ಲಾಭದಲ್ಲಿ 60% ಅವರು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದಾರೆ. ಆ ಒಂದು ಮೀಸಲಿಟ್ಟ ಹಣವನ್ನು ಏನ್ ಮಾಡ್ತಾರೆ ಅಂದ್ರೆ ಶಿಕ್ಷಣದಲ್ಲಿ ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಅವರಿಗೆ ಏನಾದರೂ ಒಂದು ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಾವೇನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಕೊಪ್ಪಳ ಮತ್ತೆ ಕೃಷಿ ತಾಲೂಕಲ್ಲಿ 2 ತಾಲೂಕಲ್ಲಿ ಮಾತ್ರ ಕಲಿಕೆ ಕಾಟಾಟು ಕಳೆದ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಅವರಿಗೆ ಕಲಿಕಾ ಚೇತನ ಕಾರ್ಯಕ್ರಮ ಅಂತಂದ್ರೆ ಇಲ್ಲಿ ನಾವು ಒಂದು 40 ಮಕ್ಕಳನ್ನ ನಾವೇನ್ ಮಾಡ್ತೀವಿ ಸರ್ ಏನ್ ಮಾಡ್ತಾರೆ ಒಂದು ಸೇತುಬಂಧ ಅಂತ ಒಂದು ಪರೀಕ್ಷೆ ಮಾಡ್ತಾರೆ ನಮ್ಮಲ್ಲಿ ಇಲಾಖೆಯಲ್ಲಿ. ಸೇತುಬಂಧ ಪರೀಕ್ಷೆಯಲ್ಲಿ ಯಾವ ಮಕ್ಕಳು ಕಡಿಮೆ ಅಂಕಗಳನ್ನ ತಗೊಂಡಿರ್ತಾರೆ ಅಂತ ಮಕ್ಕಳನ್ನ ನಾವೇನ್ ಮಾಡ್ತೀವಿ 40 ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಆ 40 ಮಕ್ಕಳಿಗೆ ಮತ್ತೆ ನಾವೇನ್ ಮಾಡ್ತೀವಿ ಅವರಿಗೆ ಎಕ್ಸಾಮ್ ಇಡ್ತೀವಿ ಕಲಿಕೆ ಕಾಟಾಟ ಸ್ಫೂರ್ತಿಯಿಂದ. ಯಾವ ಮಗು ಬೇಸಿಕ್ ಆಗಿ ಓದಕ್ ಬರೆಯಲ್ಲ, ಬರೆಯಕ್ ಬರಂಗಿಲ್ಲ, ಕನ್ನಡ ಪದಗಳನ್ನ ಗುರುತಿಸಕ್ ಬರಂಗಿಲ್ಲ ಅಂತ ಮಕ್ಕಳನ್ನ ಐಡೆಂಟಿಫೈ ಮಾಡಿ 25 ಮಕ್ಕಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಆ 25 ಮಕ್ಕಳಿಗೆ 9 ತಿಂಗಳವರೆಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಶಾಲೆ ಬಿಟ್ಟ ನಂತರ ಅಂದ್ರೆ ಶಾಲೆ 4 ಬಿಡುತ್ತಾರೆ, 4